ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ. ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ. ಈಗ ಅದಕ್ಕೆ ನಾವು ಒಂದು ಹೀರೆಕಾಯಿನ ತೊಗೊಂಡು ಅದು ಮೇಲಿದೆಲ್ಲ ಎರೆಜ್ಬಿಟ್ಟು ತೊಳೆದು ಈ ಥರ 4 ಭಾಗಗಳಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀವಿ. ಒಂದು ಈರುಳ್ಳಿ ಆದರೆ ಸಾಕು. ನಾನು ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ. ಈಗ ಮತ್ತು ಏನೇನು ಬೇಕು ಅಂತ ನೋಡಿ. ಜೀರಿಗೆ, ಕಡಲೆ ಬೀಜ, ಆಮೇಲೆ ಸಪ್ಪಂದು ಗುರೆಳ್ಳು ಪುಡಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಈರುಳ್ಳಿ, ಆಮೇಲೆ 4 ಭಾಗ ಮಾಡ್ಕೊಂಡಿರೋ ಹೀರೆಕಾಯಿ. ಈಗ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಕಡಲೆ ಬೀಜ, ಆಮೇಲೆ ಗುರೆಳ್ಳು ಪುಡಿ, ಸಪ್ಪಂದು ಗುರೆಳ್ಳು ಪುಡಿ, ಆಮೇಲೆ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಒಂದಷ್ಟು ಹಾಕ್ಕೊಂಡ್ರೆ ಸ್ವಲ್ಪ ಹುಣಸೆಹಣ್ಣು ಚೂರು. ಇದನ್ನು ಅದಕ್ಕೆ ಉಪ್ಪು ನೋಡಿ ಹಾಕೊಳ್ಳಿ. ಆಮೇಲೆ ಉಪ್ಪು ಹಾಕ್ಬಿಡುತ್ತೆ. ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಈಗ ಸ್ವಲ್ಪ ಬೆಲ್ಲ. ಹುಣಸೆಹಣ್ಣು ಹಾಕಿರೋದ್ರಿಂದ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಈಗ ಇದನ್ನು ತರಿಯಾಗಿ ಸ್ವಲ್ಪ ಗ್ರೈಂಡರ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ನೋಡಿರಿ, ತೀರಾ ನುಣ್ಣಗೆ ಬೇಡ, ಸ್ವಲ್ಪ ತರಿ ಇರುವಾಗಲೇ ಈಗ ಬಾಣಲೆ ಇಟ್ಕೊಂಡಿದ್ದೀವಿ. ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿವಿ. ಈಗ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾಯಿದ್ದೀವಿ ಒಗ್ಗರಣೆಗೆ. ಕರಿಬೇವು, ಫಟಾಫಟ್ ಅಂತ ನೀವು 5 ನಿಮಿಷದಲ್ಲೇ ಪಲ್ಯ ಮಾಡ್ಕೋಬೋದು. ಈಗ 4 ಭಾಗನಾಗಿ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ವಿ ಹೀರೆಕಾಯಿ, ಅದನ್ನು ಹಾಕ್ತಾಯಿದ್ದೀವಿ. ಅದು ಎಣ್ಣೆಯಲ್ಲೇ ಸ್ವಲ್ಪ ಬೇಯಬೇಕು ಹೀರೆಕಾಯಿ. ಈಗ ಸ್ವಲ್ಪ ಕೈ ಆಡಿಸಿ ಮುಚ್ಚಿಟ್ಬಿಡೋಣ ಒಂದು 2-3 ನಿಮಿಷ. ಅದು ಎಣ್ಣೆಲಿ ಬೆಂದು ಮೆತ್ತಗಾಗಬೇಕು. ನೋಡಿ ಎಷ್ಟು ಕೆಂಪುಗೆ ಚೆನ್ನಾಗಿ ಎಣ್ಣೆಲಿ ಬೆಂದು ಮೆತ್ತಗಾಗಿದೆ ಹೀರೆಕಾಯಿ ಅಂತ. ಈಗ ನಾವೇನು ತರಿಯಾಗಿ ರುಬ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಅದಕ್ಕೆ ಹಾಕೊಂಡ್ಬಿಡೋದು. ಈಗ ನೀವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋದು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ತೀರಾ ಜಾಸ್ತಿ ಆಗಿಬಿಟ್ರೆ ಪಲ್ಯ ಭಾಳ ನೀರಾಗ್ಬಿಡ್ತೈತಿ. ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ. ಇಷ್ಟು ಸಾಕು. ಈಗ ಒಂದು 2-3 ನಿಮಿಷ ಮುಚ್ಚಿಟ್ಬಿಡೋಣ. ಇವಾಗ ಕುದಿಯೋಕ್ಕೆ ಬಿಟ್ಟು ಅದು ಪೌಡ್ರೆಲ್ಲ ಮಸಾಲೆ ಪೌಡ್ರೆಲ್ಲ ಚೆನ್ನಾಗಿ ಹೀರೆಕಾಯಿ ಎಲ್ಲ ಹೊಂದಿ ಚೆನ್ನಾಗಿ ಕುದಿಯೋವರೆಗೂ ಮುಚ್ಚಿಟ್ಬಿಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ನೋಡಿ. ಎಲ್ಲ ಮೇಲೆ ಎಣ್ಣೆ ಬಿಟ್ಕೊಂಡೈತೆ. ಕುದ್ದು ಮಸಾಲೆ ಚೆನ್ನಾಗಿ ಬೆಂದೈತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಈಗ ಎಣ್ಣೆಗಾಯಿ ಹೀರೆಕಾಯಿ ಪಲ್ಯ ರೆಡಿ ಟು ಈಟ್. ನಾವು ರಾಗಿ